ಇವಾಗ ಬದಲಾಗಿರೋ ಕ್ಯಾರೆಕ್ಟರ್ ಅಮೃತ ಅನ್ನೋದು ಅದರಲ್ಲಿ ತಾವು ಕಾಣಿಸ್ಕೊಳ್ತಿದ್ದೀರಾ. ಮುಂಚೆ ಇದ್ದ ಅಮೃತಗೂ ಬದಲಾಗಿರೋ ಕ್ಯಾರೆಕ್ಟರ್ ಜೊತೆಗೆ ಅಮೃತನ ಕ್ಯಾರೆಕ್ಟರ್ ಕೂಡ ಬದಲಾಗ್ತಿದೆ. ಇವಾಗ ತುಂಬ ಸಾಫ್ಟ್ ಕಾರ್ನರ್ ಬರ್ತಾ ಇದ್ದೀರಾ. ಸಂಜೀವನ್ ಮೇಲೆ ಒಂದು ರೀತಿ ಸ್ಪೆಷಲ್ ಫೀಲ್ ಬರ್ತಾ ಇದೆ, ಹೇಗನ್ಸ? ಅದು ಅದೇ ಅನ್ನಿಸ್ತಿದೆ ಅಂದ್ರೆ ಜನಗಳಿಗೆ. ಅಂದ್ರೆ ಹಾಗೆ ಇರ್ಲಿ, ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ಜನಗಳು ನೋಡಿದಾಗ ಆ ರೀತಿ ಅನ್ನಿಸ್ತಿದೆ ದಟ್ ಅಮೃತ ಅವ್ರಿಗೂ ಎಲ್ಲೋ ಒಂದು ಕಡೆ ಪ್ರೀತಿ ಶುರುವಾಗ್ತಿದೆ ಅನ್ನೋ ಥರದಲ್ಲಿ. ಆ್ಯಂಡ್ ನನಗೂ ಅಷ್ಟೇ, ಅಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಜನ ನೋಡಿದಾಗ ಹೌದು ಆ ಥರ ಅನಿಸುತ್ತೆ. ಬಟ್ ಇವ್ರ ಮನಸ್ಸಲ್ಲಿ ಏನು, ಅದಕ್ಕೆ ಇವ್ರು ಹೇಳ್ತಿರೋದು ಇದೊಂದು ಮೆಚ್ಯೂರ್ ಸೊ ಕ್ಯಾರೆಕ್ಟರ್. ಅಲ್ಲಿ ಒಂದು ಸ್ಪೆಷಲ್ ತಿರುವಿದೆ ಅಂತ ಅನ್ಸುತ್ತೆ. ಇಲ್ಲಿ ಯಾವ ರೀತಿಯಾದಂಥ ಮೆಚ್ಯೂರ್ ಕ್ಯಾರೆಕ್ಟರ್ ಅಂತಂದ್ರೆ ಇವರ ಇಮೋಷನ್ಸ್ನೆಲ್ಲ ಇವರು ಎಷ್ಟು ಸಪ್ರೆಸ್ ಮಾಡ್ತಾರೆ ಅಂತಂದ್ರೆ ಇವರೆಲ್ಲೂ ಬಿಟ್ಕೊಡಲ್ಲ. ತುಂಬಾ ನೋವು ತಿಂತಾರೆ ಒಳಗಡೆ, ಬಟ್ ಅದು ಎಕ್ಸ್ಪ್ರೆಷನ್ ಮುಖಾಂತರ ಹೊರಗೆ ತರಲ್ಲ ಅವರು ಅದನ್ನ. ಬಟ್ ಜನಗಳಿಗೆ ಗೊತ್ತಾಗ್ತಿರುತ್ತೆ ಏನು ನಡೀತಿದೆ ಅಂತ. PhD ಮಾಡಬೇಕು ಅನ್ನೋ ಕನಸಿತ್ತು, ಆ ಕನಸೀಗ ಗಂಡನ ಮನೆವರೆಗೂ ಕರ್ಕೊಂಡು ಬಂದು ನಿಂತಿದೆ. ಮುಂದೆ PhD ಮಾಡಬೇಕು ಅನ್ನೋ ಒಂದು ಕನಸು ಆಕ್ಚುಲಿ ಅವ್ರಿಗೆ ಹೋಗ್ಬೇಕಾಗಿರೋದು ಲಂಡನ್, ಹಳ್ಳಿಗೆ ಬಂದಿದ್ದಾರೆ. ಲಂಡನ್ಗೆ ಹೋಗ್ಬೇಕಾಗಿರೋರು ಬೆಂಗಳೂರಲ್ಲೂ ಇಲ್ಲ, ಹಳ್ಳಿಗೆ ಬಂದು. ಐ ಥಿಂಕ್ ಈ ಥರ ತುಂಬ ಹುಡುಗಿಯರಿಗೆ ಆಗಿರುತ್ತೆ, ಹೂ ಹ್ಯಾವ್ ಬಿಗ್ ಡ್ರೀಮ್ಸ್ ಬಟ್ ಫ್ಯಾಮಿಲಿ ಪ್ರೆಷರಿಂದ ಅಥವಾ ಏನೋ ಒಂದು ರೀಸನಿಂದ ದೇ ಗೆಟ್ ಸ್ಟಕ್ ಟು ಅ ಸ್ಮಾಲ್ ಫ್ಯಾಮಿಲಿ, ಅವ್ರ ಡ್ರೀಮ್ಸ್ ಎಲ್ಲ ಒಂದು ಕೇಜಲ್ಲಿ ಹೋಗೋ ಹಾಗೆ ಆಗೋಗ್ಬಿಡುತ್ತೆ. ಸೊ ಆ ಥರದ್ದಕ್ಕೆ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ತುಂಬ ಚೆನ್ನಾಗಿದ್ದರೆ ಎಲ್ಲದೂ ಸಪೋರ್ಟಿವ್ ಆಗಿ ಆಗುತ್ತೆ. ಸೊ ಅದು ಆಗುತ್ತಾ ಇಲ್ವಾ ಅನ್ನೋದೇ